ಎಂತಮ್ಮ ಇದು? ನಮಗೆಲ್ಲ ಅಳಬೇಡಿ ಅಂತ ಸಮಾಧಾನ ಹೇಳಿ ನೀನು ಹೀಗೆ ಕಣ್ಣೀರು ಹಾಕ್ತಾ ಕುತ್ಕೊಳ್ಳೋದ? ನಾನು ಹೀಗೆ ಮಾಡಿದರೆ ಪಾಪ ಆ ಮಗು ಕಾವೇರಿ ಎಂತ ಮಾಡ್ಬೇಕು ಹೇಳು? ಅವಳಿಗೆ ಮೊದಲೇ ಅಳಿಯೋದ್ರ ಬಗ್ಗೆ ಆತಂಕ ಆಗಿದೆ. ಸ್ವಲ್ಪ ಸಮಾಧಾನ ಮಾಡ್ಕೊಮ್ಮ. ಇಲ್ಲ ಚಂದ್ರು, ನನ್ನ ಮನಸ್ಸಿಗೆ ಯಾಕೋ ಸಮಾಧಾನನೇ ಆಗ್ತಾ ಇಲ್ಲ. ಏನೂ ಆಗಲ್ಲ ಬಿಡು ಅಂತ ಸಮಾಧಾನ ಮಾಡ್ಕೊಳಕ್ ಹೋದ್ರು ನನ್ನ ಬುದ್ಧಿ ಹೇಳುತ್ತೆ ಏನೋ ಅನಾಹುತ ಕಾದಿದೆಯೇನೋ ಅಂತ. ಅಮ್ಮ, ನೀ ಎಂತಕ್ಕೆ ಹೀಗೆ ಒಗಟೊಗಟಾಗಿ ಮಾತಾಡ್ತಾ ಇದ್ದೆ? ನೀನು ಬುದ್ಧಿ ಹೇಳ್ತಾ ಇದ್ದೇನೆ ಮೇಲೆ ನಾವು ಅದನ್ನ ಮನಸ್ಸಿಗೆ ಅರ್ಥ ಮಾಡಿಸ್ಬೇಕಲ್ವ? ಹಾಗೆ ಮನಸ್ಸಿಗೆ ಅರ್ಥ ಮಾಡಿಸದಿದ್ರೆ ಅದು ಇನ್ನಷ್ಟು ಹಾಳು ಮಾಡ್ತದೆ, ಅನಾಹುತ ಮಾಡ್ತದೆ. ಇಲ್ಲ ಚಂದ್ರು, ನೀನೇನೇ ಹೇಳಿದ್ರು ನನ್ನ ಮನಸ್ಸಿಗೆ ಸಮಾಧಾನ ಆಗ್ತಾ ಇಲ್ಲ. ಮಾಂಗಲ್ಯ, ಅದರಲ್ಲೂ ಶುಕ್ರವಾರ, ಏನೋ ಅನಾಹುತ ಸೂಚನೆ ಕಾಣಿಸ್ತಾ ಇದೆ ಕಣೋ. ಅಮ್ಮ, ಎಂತಮ್ಮ ಇದು? ಮನೆ ಹಿರಿಯಳಾಗಿ ಚಿಕ್ಕ ಮಕ್ಕಳ ಥರ ಮಾತಾಡ್ತಾ ಇದೆಯಲ್ಲ ನೀನು. ನೋಡು, ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ, ಮೋಸ ಮಾಡಿಲ್ಲ ಅಂದಮೇಲೆ ನಮಗೆ ಕೆಟ್ಟದ ಆಗಲ್ಲಮ್ಮ. ಒಳ್ಳೇದಾಗ್ತದೆ, ಒಳ್ಳೇದಾಗ್ತದೆ. ನೀನು ಮಂಡೆ ಬಿಸಿ ಮಾಡಬೇಡ. ನೀನು ಆಗುದಲ್ಲ ಒಳ್ಳೇದಕ್ಕೆ ಅಂತ ಯೋಚನೆ ಮಾಡು. ಏನಾದ್ರೂ ನನ್ನ ಮನಸ್ಸು ಕೇಳ್ತಾ ಇಲ್ವೋ? ನಾಳೆ ಯಾವುದಕ್ಕೂ ಹೋಗಿ ಜ್ಯೋತಿಷ್ಯರ ಹತ್ರ ನಮ್ಮ ಕಾವೇರಿ ಜಾತಕನ ತೋರಿಸ್ಕೊಂಡು ಬರ್ತೀನಿ. ಆಯ್ತಮ್ಮ, ನಿನ್ನ ಮನಸ್ಸಿಗೆ ಸಮಾಧಾನ ಆಗ್ಲಿಕ್ಕೆ ಎಂತೆಲ್ಲ ಮಾಡಬೇಕು ಅದು ಮಾಡುವ. ನೀನು ಹೀಗೆ ಕಣ್ಣೀರು ಹಾಕ್ತಾ ನಿಂತ್ಕೊಂಡ್ರೆ ಅದನ್ನ ಕಾವೇರಿ ನೋಡಿದರೆ ಅವಳು ಮಂಡೆ ಬಿಸಿ ಮಾಡ್ತಾಳೆ. ನೋಡು, ಒಂದು ಸಮಸ್ಯೆಯ ಮೇಲೆ ಅದಕ್ಕೊಂದು ಪರಿಹಾರ ಇದ್ದೇ ಇರ್ತದೆ. ಅಯ್ಯೋ, ಒಳ್ಳೆಯದು ಫೋನ್ ಮಾಡ್ತಾ ಇದ್ದಾರಲ್ಲ. ಇನ್ನೂ ಮಾತಾಡದೆ ಹೋದರೆ ಅವ್ರಿಗೆ ಆತಂಕ ಆಗುತ್ತೆ. ಹೆಂಡತಿ ಎಲ್ರಿ ಹೋಗಿದ್ರಿ ನೀವು? ಎಷ್ಟು ಸಲ ಕಾಲ್ ಮಾಡ್ಬೇಕು ನಿಮಗೆ? ಅಷ್ಟು ಮಿಸ್ ಕಾಲ್ ನೋಡಿ ಒಂದ್ಸಲನಾದ್ರೂ ಕಾಲ್ ಬ್ಯಾಕ್ ಮಾಡಬೇಕು ಅಂತ ಅನ್ನಿಸ್ಲಿಲ್ವಾ ನಿಮಗೆ? ಸರಿ, ನೀವು ಬ್ಯುಸಿ ಇದ್ರೆ ಬ್ಯುಸಿ ಇದ್ದೀನಿ ಅಂತನಾದ್ರೂ ಮೆಸೇಜ್ ಕಳಿಸ್ಬೇಕಲ್ವೇನ್ರಿ? ಯಾಕ್ರಿ ಈಗ ಮಾಡಿದ್ರಿ ನೀವು? ಹಲೋ ಅಳಿ ಅಂದ್ರೆ ನಾನು ಮಾತಾಡ್ತಾ ಇರೋದು. ಅಯ್ಯೋ ಅಂಕಲ್, ನೀವಾ? ನಾನು ಕಾವೇರಿ ಅಂತ ಅಂದ್ಕೊಂಡೆ. ಐ ಆಮ್ ವೆರಿ ಸಾರಿ. ಪರವಾಗಿಲ್ಲ ಪರವಾಗಿಲ್ಲ. ಅದು ಅಂಕಲ್, ನಾನು ಮಧ್ಯಾಹ್ನದಿಂದ ಕಾಲ್ ಮಾಡ್ತಾ ಇದ್ದೀನಿ ಕಾವೇರಿ ಅವರಿಗೆ. ನಿಮಗೂ ಕಾಲ್ ಮಾಡಿದ್ದೆ, ಅಜ್ಜಿಗೂ ಕಾಲ್ ಮಾಡಿದೆ, ಅವರು ಪಿಕ್ ಮಾಡಲಿಲ್ಲ. ಅಳಿ ಅಂದ್ರೆ ಅದು ಎಂತಾಯ್ತು ಅಂದರೆ ಶಾಲೆ ಕೆಲಸ ತುಂಬ ಇತ್ತಲ್ಲ, ನಾನು ಕಾವೇರಿ ಎಲ್ಲ ಅಲ್ಲಿಗೆ ಹೋಗಿದ್ದು. ಫೋನ್ನ ಮನೇಲಿ ಇಟ್ಟೋಗ್ಬಿಟ್ಟಿದ್ವಿ ನಾವು. ಹಾಗಾಗಿ ನಮಗೆ ಫೋನ್ ಸಿಗಲಿಲ್ಲ. ಮತ್ತು ಅಮ್ಮಂಗೆ ಅವರಿಗೆ ಈ ಫೋನ್ ಹೊಸ್ತಲ್ಲ, ಅವರಿಗೆ ಅದನ್ನ ಎಂತ ಮಾಡಬೇಕು ಏನು ಗೊತ್ತಿಲ್ಲ. ಹಾಗಾಗಿ ಯಾರು ಮಾತಾಡ್ಲಿಕ್ಕೆ ಆಗಲಿಲ್ಲ. ಹೌದಾ? ಯಾರೂ ರಿಸೀವ್ ಮಾಡ್ತಾ ಇರಲಿಲ್ವಲ್ಲ? ತುಂಬ ಟೆನ್ಷನ್ ಆಗ್ಬಿಟ್ಟೆ ನಾನು. ಮನೇಲೆಲ್ಲರೂ ಹೇಗಿದ್ದೀರಾ? ಕಾವೇರಿ ಅವ್ರು ಹೇಗಿದ್ದಾರೆ? ಎಲ್ಲ ಆರಾಮಿದ್ದೇವೆ, ಆರಾಮಿದೆ ಹೇಳಿದರೆ ಆರಾಮಿದ್ದೇವೆ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂಕಲ್. ಸ್ವಲ್ಪ ಕಾವೇರಿ ಅವ್ರಿಗೆ ಫೋನ್ ಕೊಡ್ತೀರಾ? ಅಲ್ಲಿ ಅಂದರೆ ಅದು ಶಾಲೆ ಕೆಲಸಕ್ಕೋಸ್ಕರ ಬಿಸಿಲಲ್ಲಿ ಓಡಾಡಿದ್ದಲ್ಲ, ಸ್ವಲ್ಪ ಸುಸ್ತು ಅಂತ ಹೇಳಿ ಮಲ್ಕೊಂಡಿದ್ದಲ್ಲ ಅವಳು. ನಾಳೆ ಫೋನ್ ಮಾಡ್ತೇನೆ. ಕಾವೇರಿ ಅವರು ಹಾಗೆಲ್ಲ ಸುಸ್ತು ಅಂತ ಹೇಳೋರಲ್ಲ ಅಂಕಲ್. ನಿಜವಾಗ್ಲೂ ಅವ್ರು ಆರಾಮಾಗಿದ್ದಾರೆ ತಾನೆ? ಆರಾಮಿದ್ದಾಳೆ ಅಲ್ಲಿಂದರೆ, ಅವಳಿಗೆ ಎಂತ ಆಗಿಲ್ಲ. ಅದೇ ಅದೇ ಬಿಸಿಲಲ್ಲಿ ಓಡಾಡಿದ್ದಕ್ಕೆ ಸ್ವಲ್ಪ ಸುಸ್ತು ಅಂತ ಹೇಳಿದ್ದಲ್ಲ, ಹಾಗೆ ಸ್ವಲ್ಪ ಮಲ್ಕೊಳ್ತೇನೆ ಅಂತ ಹೇಳಿದ್ದು. ಮಲ್ಕೊ ನೀನು ಅಂತ ಹೇಳಿದೆ ನಾನು. ಅಲ್ಲ, ನಿಮಗೆ ಅಭ್ಯಂತರ ಇಲ್ಲ ಅಂತಾದರೆ ನಾಳೆ ಫೋನ್ ಮಾಡ್ತೀನಿ ನಾನು. ಹೌದಾ? ಆದರೂ ಸರಿ ಅಂಕಲ್, ಬೆಳಿಗ್ಗೆ ಮರಿದೆ ಕಾಲ್ ಮಾಡಿಸಿ, ಸರಿನಾ? ಹಾಂ ಆಯ್ತು 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 ಹೇಳಿದ್ರೆ ಆಯ್ತು ಆಯ್ತು.
ಇದೇನಿದು ಚಂದ್ರು ಅಂಕಲ್ ಏನೋ ಬೇರೆ ಥರನೇ ಮಾತಾಡಿದ್ರಲ್ಲ. ಹೆಂಡ್ತಿಗೆ ಸುಸ್ತ. ಅವ್ರು ಯಾವತ್ತೂ ಈಗೆಲ್ಲ ಹೇಳಿದವ್ರೆ ಅಲ್ವಲ್ಲ. ಕಾವೇರಿ ಈ ಮಾತ್ರೆ ತಗೋ. ಅಯ್ಯೋ ಅಜ್ಜಿ, ನೀವ್ ಯಾಕೆ ತರೋದಕ್ಕೆ ಹೋದ್ರೆ ನಾನೇ ತಗೋತಾ ಇದ್ದೆ. ಇರ್ಲಿ ಬಿಡು. ನೋವು ಹೇಗಿದೆ? ತುಂಬ ನೋವ್ತಾ ಇದೆಯಾ? ತುಂಬ ಏನಿಲ್ಲ ಅಜ್ಜಿ, ತಲೆ ನಡೆಸಿದ್ರೆ ಸ್ವಲ್ಪ ನೋವುತ್ತೆ ಅಷ್ಟೇ. ನೀವೇನು ತಲೆ ಕೆಡ್ಸ್ಕೋಬೇಡಿ. ತಲೆ ಅಲ್ವಾ ಅಜ್ಜಿ, ಸ್ವಲ್ಪ ನೋವಿರುತ್ತೆ. 4 ದಿನ ಸರಿ ಹೋಗುತ್ತೆ. ಮಗಳೇ, ಹೇಗಿದ್ದೀಯ ನೀನು? ಅಳಿಯಂದ್ರು ಫೋನ್ ಮಾಡಿದ್ರು. ಎಂತ ಎಂತ ನೀನು ಯಾಕೆ ಹೇಳಕ್ಕೆ ಹೋಗುದು? ಹೇಳ್ಬೇಡ. ಅವ್ರು ಹೇಗಿದ್ದಾರಂತೆ? ಆರಾಮಾಗಿದ್ದಾರಂತ? ನೀನು ಎಂತ ಮಂಡೆ ಬಿಸಿ ಮಾಡಬೇಡ, ಅವ್ರು ಆರಾಮ್ನಲ್ಲಿದ್ದಾರೆ. ಆದರೆ ಒಂದು ಸಣ್ಣ ಸಮಸ್ಯೆ ಆಗಿದೆ ಮಗಳೇ. ನಿನ್ನ ಫೋನ್ ಹೊರಗಿತ್ತಲ್ಲ, ಅಳಿಯಂದ್ರು ಮಧ್ಯಾಹ್ನದಿಂದ ಫೋನ್ ಮಾಡಿದ್ದಾರೆ, ಯಾರು ತೆಗ್ದಿಲ್ಲ. ನೀನು ಫೋನ್ ತೆಗಿಲಿಲ್ಲ ಅಂತ ನನ್ನ ಫೋನಿಗೆ ಸಹ ಫೋನ್ ಮಾಡಿದ್ದಾರೆ, ಅಮ್ಮನ ಫೋನಿಗೆ ಸಹ ಫೋನ್ ಮಾಡಿದ್ದಾರೆ. ನಾವ್ಯಾರು ಫೋನ್ ತೆಗಿಲಿಲ್ಲ, ಅವರಿಗೆ ಮಂಡೆ ಬಿಸಿಯಾಗಿದೆ. ನಾನೀಗ ಫೋನ್ ತೆಗೆದ ತಕ್ಷಣ ನೀನೇ ಮಾತಾಡ್ತೀಯ ಅಂತ ಅಂದ್ಕೊಂಡು ಸ್ವಲ್ಪ ಕೋಪದಲ್ಲಿ ಮಾತಾಡಿದೆ. ಅಯ್ಯೋ ಹೌದಾ ಮಾವ? ಅದಕ್ಕೆ ನೀವಿಲ್ಲಿ ಹಾಕಿದ್ದೆಲ್ಲ ಹೇಳ್ಬಿಟ್ರೆ ಹೇಗೆ? ಇಲ್ಲ, ನಾನು ಎಂತ ಹೇಳೋದು ಹೇಗೆ ಹೇಳೋದು ನನಗೆ ಗೊತ್ತಾಗಲಿಲ್ಲ. ಅದು ಅಲ್ಲದೆ ಅಲ್ಲಿ ಮದುವೆ ತಯಾರಿ ಆಗ್ತಾ ಉಂಟು. ನಾನು ಎಂಥವ್ರು ಹೇಳಿ ಅವ್ರಿಗೆ ಗಾಬರಿ ಮಾಡಿದಾಕೆಂತ ಎಂತ ಹೇಳಲಿಲ್ಲ ನಾನು.